ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡ ಶಿಕ್ಷಕಿ ಪವಿತ್ರ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಗುಣಿತಾಕ್ಷರಗಳು ಭಾಗ 4 ನಾವೇನ್ ಮಾಡೋಣ, ಅಧ್ಯಯನವನ್ನ ಮಾಡೋಣ. ಹೌದಾ? ಗುಣಿತಾಕ್ಷರಗಳ ಭಾಗ 4ರಲ್ಲಿ ಓತ್ವ, ಓತ್ವ, ಔತ್ವ, ಹೌದಾ, ಇವುಗಳನ್ನ ನಾವು ಅಧ್ಯಯನವನ್ನ ಮಾಡೋಣ. ಚಿತ್ರ ತೋರಿಸಿ ಪದ ಹೇಳಿಸಿ. ಚಿತ್ರ ತೋರಿಸ್ತಾ ಇದ್ದೀನಿ ನಿಮ್ಗೆ. ಚಿತ್ರದಲ್ಲಿರ್ತಕ್ಕಂಥ ಒಂದು ವಸ್ತು ಯಾವುದು ಅಂತ ನೀವು ಹೇಳಬೇಕು. ಮತ್ತೆ ಯಾವಾಗ ಇದನ್ನ ಬಳಸ್ತೀರಿ ಅಂತ ನೀವು ಹೇಳಬೇಕು. ಏನಿದು? ಯಾವಾಗ ಬಳಸ್ತೀರಾ? ಎಸ್, ಮಳೆ ಬಂದಾಗ ಬಳಸ್ತೀರಾ. ಮತ್ತೆ ಯಾವಾಗ ಬಳಸ್ತೀರಾ? ಎಸ್ ಮಾ, ವೆರಿ ಗುಡ್. ಅತಿಯಾದ ಬಿಸಿಲು ಇದ್ದಾಗ ನಾವೇನ್ ಮಾಡ್ತೀವಿ? ಇದನ್ನ ಬಳಸ್ತೀವಿ. ಹಾಗಾದ್ರೆ ಏನಂತ ಹೇಳ್ತೀವಿ ನಾವಿದಕ್ಕೆ? ಹೌದಾ, ಏನಂತ ಹೇಳ್ತೀವಿ? ಎಸ್, ವೆರಿ ಗುಡ್. ಏನಂತ? ಕೊಡೆ. ಎಸ್ ಮಾ, ಈ ಕೊಡೆ ಒಂದೇ ಕಲರ್ ಅಲ್ಲಿ ಇರಲ್ಲ. ಹೌದಾ, ಬಣ್ಣ ಬಣ್ಣದಲ್ಲಿ ಕಲರ್ ಒಳಗಡೆ ನಮ್ಗೆ ಏನಾಗುತ್ತೆ? ಸಿಗುತ್ತೆ. ನೀವು ಕೂಡ ಈ ಕೊಡೆಯನ್ನ ತೆಗೆದುಕೊಳ್ಳಿಕ್ಕೆ ಹೋದಾಗ ನನಗೆ ಗುಲಾಬಿ ಕಲರ್ ಬೇಕು, ನನಗೆ ಬಿಳಿ ಬಣ್ಣದ ಬೇಕು ಅಂತ ಇಷ್ಟಪಟ್ಟು ನೀವೇನ್ ಮಾಡ್ತೀರಾ? ತೆಗೆದುಕೊಳ್ತೀರಾ. ಹೌದಾ, ಅತಿಯಾಗಿ ಮಳೆ ಬರುವಾಗ ಮತ್ತೆ ನಾವು ಬಿಸಿಲಿದ್ದಾಗ ಏನ್ ಮಾಡ್ತೀವಿ? ಈ ಒಂದು ಕೊಡೆಯನ್ನ ಉಪಯೋಗ ಮಾಡ್ತೀವಿ. ಓಕೆ. ನಂತರ ಏನಿದು? ಯಾವ ವಾದ್ಯ ಇದು? ಏನ್ ಹೇಳ್ತೀವಿ ಇದಕ್ಕೆ? ನೋಡ್ಲಿಕ್ಕೆ ಚೆನ್ನಾಗಿದೆಯಲ್ವಾ? ಏನಂತ ಹೇಳ್ತೀವಿ ಇದಕ್ಕೆ? ಎಸ್, ವೆರಿ ಗುಡ್ ಮಾ. ಏನಂತ ಹೇಳ್ತೀವಿ? ಡೋಲು ಅಂತ ನಾವು ಹೇಳ್ತೀವಿ. ಡೋಲ್ ಬಾರಿಸ್ತಾ ಇರ್ತಾರೆ ಜಾತ್ರೆಯಲ್ಲಿ. ಹೌದಾ, ಡಮ್ 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 ಅಂತ. ಹೌದಾ, ಅದು ಇದರಿಂದಾನೆ. ಇದಕ್ಕೆ ಏನಂತ ಹೇಳ್ತೀವಿ? ಇದು ಒಂದು ವಾದ್ಯ. ಇದು ಡೋಲು. ಇದಕ್ಕೆ ನಾವು ಡೋಲು ಅಂತ ನಾವು ಹೇಳ್ತೀವಿ. ಎಸ್ ಮಾ. ನೆಕ್ಸ್ಟ್, ನಂತರ ಯಾವ ಚಿತ್ರ ನೋಡೋಣ? ನಂತರ ಎಸ್, ಏನಿದು? ನೀವೆಲ್ಲ ಟ್ರಿಪ್ಪಲ್ಲಿ ಹೋದಾಗ ಇದ್ರಲ್ಲಿ ಹೋಗಿರ್ತೀರಾ. ಹೌದಾ, ತುಂಬಾ ಎಂಜಾಯ್ ಮಾಡಿರ್ತೀರಾ, ತುಂಬಾ ಖುಷಿ ಪಟ್ಟಿರ್ತೀರಾ. ಏನಂತ ಹೇಳ್ತೀವಿ ನಾವು ಇದಕ್ಕೆ? ಎಸ್, ವೆರಿ ಗುಡ್ ಮಾ. ಏನಂತ ಹೇಳ್ತೀವಿ? ನೌಕೆ ಅಂತ ನಾವು ಹೇಳ್ತೀವಿ. ಎಸ್ ಮಾ. ಈಗ ಮುಂದಿನ ಒಂದು ಅಧ್ಯಯನಕ್ಕೆ ಹೋಗೋಣ. ಪದಗಳನ್ನು ಗುಂಡಾಗಿ ನಕಲು ಮಾಡಿಸಿ. ಹೌದಾ, ಈಗ ಕೊಟ್ಟಿರ್ತಕ್ಕಂಥ ಪದಗಳನ್ನ ನೀವು ಗುಣಿತಾಕ್ಷರಗಳ ಭಾಗ 1, ಭಾಗ 2ರಲ್ಲಿ ಮತ್ತು ಭಾಗ 3ರಲ್ಲಿ ಯಾವ ರೀತಿ ಅಧ್ಯಯನವನ್ನ ಮಾಡಿದ್ದೀರೋ ಇಲ್ಲೂ ಕೂಡ ನೀವು ಇದೇ ರೀತಿ ಪದಗಳನ್ನ ಗುಂಡಾಗಿ ನಕಲು ಮಾಡಬೇಕು. ಹೌದಾ, ಆದ್ರೆ ಅಕ್ಷರಗಳ ಬದಲಾವಣೆ ಇದೆ. ಇಲ್ಲಿ ಓತ್ವ, ಫಸ್ಟಿಗೆ ನೀವೇನ್ ಮಾಡ್ತಾ ಇದ್ದೀರಿ? ಓತ್ವ. ಇಲ್ಲಿ ಅಕ್ಷರಗಳನ್ನ ಗಮನಿಸಬೇಕು. ಕೋ, ಗೋ, ಚೋ, ಜೋ, ಟೋ. ಹೌದಾ, ತೋ, ದೋ, ನೋ, ಪೋ, ಮೋ, ಬೋ, ಹೋ. ಹೌದಾ, ಈ ರೀತಿಯಾದಂತಹ ಪದಗಳಲ್ಲಿ ನಾವೇನ್ ಮಾಡ್ತೀವಿ? ಓತ್ವ ಅನ್ನುವಂತಹ ಒಂದು ಪದವನ್ನ ನಾವು ಬಳಸಿರ್ತೀವಿ. ಓಕೆ. ನೆಕ್ಸ್ಟ್, ಯಾವ ರೀತಿ ಬರೆಯುವುದನ್ನ ನಾನೀಗ ತೋರಿಸ್ತೇನೆ. ಕೊಡೆ, ಗೋರವ, ಚೊಗ, ಜೊತೆ, ಟೊಮೆಟೊ, ತೊರೆ, ದೊರೆ, ನೊರೆ, ಪೊರೆ, ಮೊರೆ, ಬೊಂಬೆ, ಬೊಂಬೆ, ಹೊರೆ. ಹೌದಾ, ಈ ರೀತಿಯಾಗಿ ನೀವೇನ್ ಮಾಡಬೇಕು? ಪದಗಳನ್ನ ಗುಂಡಾಗಿ ಬರಿಬೇಕು. ನಂತರ ಓತ್ವ. ಕೋರೆ, ಗೋಡೆ, ಚೋಟು, ಜೋಗುಳ, ಟೋಪಿ, ತೋಟ, ದೋರೆ, ನೋಟು, ಪೋರ, ಬೋರ, ಮೋಡ, ರೋಟಿ. ಹೌದಾ, ಇಲ್ಲಿ ಕೊಟ್ಟಿದ್ದಾರೆ ಓತ್ವ ಪ್ಲಸ್ ದೀರ್ಘ, ಅಂದ್ರೆ ನಾವು ದೀರ್ಘವಾಗಿ ಹೇಳೋದು. ಟೋಪಿ ಅಂತ ಹೇಳಲ್ಲ, ಟೋಪಿ. ತೋಟ ಅಂತ ಹೇಳಲ್ಲ, ತೋಟ. ಹೌದಾ, ಈ ರೀತಿಯಾಗಿ ನಾವು ದೀರ್ಘವಾಗಿ ಓತ್ವವನ್ನ ನಾವೇನ್ ಮಾಡ್ತೀವಿ? ಬಳಸಿ ಪದವನ್ನ ಉಚ್ಚಾರಣೆ ಮಾಡ್ತೀವಿ. ಮಕ್ಕಳೇ, ನೀವು ಕೂಡ ಇದೇ ರೀತಿ ಪದಗಳನ್ನ ಗುಂಡಾಗಿ ನಿಮ್ಮ ಪುಸ್ತಕದಲ್ಲಿ ಬರಿಬೇಕು. ನಂತರ ಔತ್ವ. ಹೌದಾ, ಅಕ್ಷರಗಳನ್ನ ಗಮನಿಸಬೇಕು. ಕೌ, ಗೌ, ಚೌ, ಜೌ, ಡೌ, ತೌ, ದೌ, ಪೌ, ಬೌ, ಮೌ, ಯೌ, ಸೌ.
ಹೌದಾ? ಈ ರೀತಿಯಾಗಿ ಔತ್ವವನ್ನು ನಾವೇನ್ ಮಾಡ್ತೀವಿ ಬಳಸಿ ಪದಗಳನ್ನ ಬರಿತಾ ಇದ್ದೀವಿ. ಕೌರವ, ಗೌರವ, ಚೌಚೌ, ಜೌಗು, ಡೌಲು, ತೌರು, ದೌಡು, ಪೌರ, ಬೌಬೌ, ಮೌನ, ಯೌವನ, ಸೌಟು. ಎಸ್, ಈ ರೀತಿಯಾಗಿ ಔತ್ವವನ್ನ ಬಳಸಿ ನಾವೇನ್ ಮಾಡ್ತಾ ಇದ್ದೀವಿ, ಪದವನ್ನ ಹೇಳಿಸ್ತಾ ಇದ್ದೀವಿ. ನಂತರ ಅಭ್ಯಾಸ. ಈ ಕೊಟ್ಟಿರ್ತಕ್ಕಂಥ ಪದಗಳನ್ನ ನೀವೇನ್ ಮಾಡಬೇಕು, ದುಂಡಾಗಿ ಬರಿತಾ ಹೋಗ್ಬೇಕು. ಓಕೆ. ಕೊಳೆ, ಕೋಳಿ, ಕೌತುಕ, ಗೋರಗ. ಹೌದಾ? ನೆಕ್ಸ್ಟು ನೋವು, ಗೌರಿ, ಚೋಳ, ಚೌಲ, ಜೋಗುಳ, ಜೌಗು, ಡೋಲು, ತೊಲೆ. ನೆಕ್ಸ್ಟು ತೋರ, ತೌಳವ, ದೋಣೆ, ದೋಣಿ. ಹೌದಾ? ಈ ರೀತಿಯಾಗಿ ಕೊಟ್ಟಿರ್ತಕ್ಕಂಥ ಎಲ್ಲ ಪದಗಳನ್ನು ದುಂಡಾಗಿ ನೀವೇನ್ ಮಾಡಬೇಕು, ಬರಿಬೇಕು ಮಕ್ಕಳೇ ನಿಮ್ಮ ಪುಸ್ತಕದಲ್ಲಿ. ಕೊಟ್ಟಿರುವ ವಾಕ್ಯಗಳನ್ನು ಓದಿಸಿ ಬರೆಯಿಸಿ. ಇಷ್ಟೊತ್ತವರೆಗೂ ನೀವೇನ್ ಮಾಡಿದ್ರಿ, ಪದಗಳನ್ನ ಹೇಳಿದ್ರಿ. ಈಗ ವಾಕ್ಯಗಳನ್ನ ಹೇಳಬೇಕು. ಹುಡುಗರು ಟೋಪಿಯ ಆಟ ಆಡಿದರು. ಹೌದಾ? ಹುಡುಗರು ಟೋಪಿಯ ಆಟ ಆಡಿದರು. ಮಳೆ 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 ಕೊಡೆ ಹಿಡಿದು ನಡೆ. ಮಳೆ 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 ಕೊಡೆ ಹಿಡಿದು ನಡೆ. ಈ ರೀತಿಯಾಗಿ ಬರೀಬೇಕು ಮಕ್ಕಳೇ ನೀವು ಕೂಡ. ನೆಕ್ಸ್ಟು ಟೊಮಾಟೊ ಸಾರು ಬಲು ರುಚಿ. ಟೊಮಾಟೊ ಸಾರು ಬಲು ರುಚಿ. ಎಸ್ ಮಾ. ನೆಕ್ಸ್ಟು ಡಮ ಡಮ ಡೋಲು ಬಡಿದು ಕುಣಿದ ಬಾಲು. ಡಮ ಡಮ ಡೋಲು ಬಡಿದು ಕುಣಿದ ಬಾಲು. ಈ ರೀತಿ ವಾಕ್ಯಗಳನ್ನ ನೀವೇನ್ ಮಾಡಬೇಕು, ಓದ್ಬೇಕು. ಓದ್ತಾನೆ ಏನ್ ಮಾಡಬೇಕು, ಬರಿಬೇಕು ಮಕ್ಕಳೇ. ನಂತರ ಚಿತ್ರಕ್ಕೆ ಬಣ್ಣ ತುಂಬಲು ತಿಳಿಸಿ. ಚಿತ್ರಕ್ಕೆ ಬಣ್ಣ ತುಂಬಿ ಅಂತ ಹೇಳೋದೇ ಬೇಡ ನಿಮಗೆ ಗೊತ್ತಿರುತ್ತೆ. ಚಿತ್ರವನ್ನು ನೋಡಿದ ತಕ್ಷಣ ಕ್ರಿಯಾನ್ಸ್ ಇಂದ ನೀವೇನ್ ಮಾಡ್ತೀರಿ, ಬಣ್ಣವನ್ನ ತುಂಬಲಿಕ್ಕೆ ಪ್ರಾರಂಭ ಮಾಡ್ತೀರಿ. ಅದೇ ರೀತಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರಕ್ಕೆ ನೀವೇನ್ ಮಾಡಬೇಕು, ಬಣ್ಣವನ್ನ ಅಂದವಾಗಿ ಬಣ್ಣವನ್ನ ತುಂಬಲಿಕ್ಕೆ ಪ್ರಯತ್ನ ಮಾಡಬೇಕು ಮಕ್ಕಳೇ. ಮತ್ತೆ ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಭೇಟಿಯಾಗ್ತೀನಿ. ಧನ್ಯವಾದಗಳು. ಒಳ್ಳೆಯದಾಗಲಿ.